ನೋಡ್ಕೊಳ್ಳಿ ಕ್ವಶನ್ನು. ಶೋ ದಟ್ ಇಂಟೆಗ್ರಲ್ ಆಫ್ 0 to π/2 ರೂಟ್ ಡಿ ಡೀಟಾ ಬೈ ರೂಟ್ ಆಫ್ ಸೈನ್ ಡೀಟಾ ಇಂಟು ಇಂಟೆಗ್ರಲ್ ಆಫ್ 0 to π/2 ರೂಟ್ ಆಫ್ ಸೈನ್ ಡೀಟಾ ಡಿ ಡೀಟಾ ಈಸ್ ಈಕ್ವಲ್ ಟು ಪೈ ಅಂತ ಕೇಳ್ತಾರೆ. ಇದು ಇಂಟು ಸಿಂಬಲ್ಲು, ಎಕ್ಸ್ ಅಲ್ಲ. ಫಸ್ಟ್ ಐ ಈಸ್ ಈಕ್ವಲ್ ಟು ಅಂತ ಬರ್ಕೋಬಿಡಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ರೂಟ್ ಆಫ್ ಸೈನ್ ಡೀಟಾ ಅಂದರೆ ಸೈನ್ ಡೀಟಾ ಪವರ್ 1/2 ಅಂತ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಬೇಸಿಕ್ ಜ್ಞಾಪಕ ಇಟ್ಕೊಳ್ಳಿ. ರೂಟ್ ಆಫ್ ಸೈನ್ ಡೀಟಾ ಅಂದ್ರೇನು? ಸೈನ್ ಡೀಟಾ ಪವರ್ 1/2. ಅದೇ ಕೆಳಗಡೆ ಇದ್ದರೆ 1/ರೂಟ್ ಆಫ್ ಸೈನ್ ಡೀಟಾ ಇದ್ದರೆ ಏನು? ಸೈನ್ ಡೀಟಾ ಪವರ್ -1/2. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಬರ್ಕೋಬೇಕು? ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 0 to π/2 ಸೈನ್ ಡೀಟಾ ಪವರ್ -1/2 ಡಿ ಡೀಟಾ ಇಂಟು ಇಂಟೆಗ್ರಲ್ ಆಫ್ 0 to π/2 ಸೈನ್ ಡೀಟಾ ಪವರ್ 1/2 ಡಿ ಡೀಟಾ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸೈನ್ ಡೀಟಾ ಪವರ್ -1/2 ಇದೆ. ಈಗ ನೋಡಿ, ನಾವು ಫಾರ್ಮುಲಾ ಇಲ್ಲಿ ಯಾವುದು ಯೂಸ್ ಮಾಡಬೇಕು ಅಂದರೆ ಇಂಟೆಗ್ರಲ್ ಆಫ್ 0 to π/2 ಸೈನ್ ಡೀಟಾ ಪವರ್ ಪಿ ಕಾಸ್ ಡೀಟಾ ಪವರ್ ಕ್ಯೂ ಡಿ ಡೀಟಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೀಟಾ ಪಿ ಪ್ಲಸ್ 1/2 ಕಾಮ ಕ್ಯೂ ಪ್ಲಸ್ 1/2. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಯಾವ ಥರ ಮಾಡೋದು. ಐ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಪಿ ಅಂದರೆ -1/2. ಪಿ ಅಂದ್ರೇನು? ಇಲ್ಲಿ ಕಾಸ್ ಡೀಟಾ ಇದೆಯಾ? ಇಲ್ಲ. ಫಸ್ಟ್ ಏನು ಮಾಡಿ, ಕಾಸ್ ಡೀಟಾನ ಸೇರಿಸ್ಕೊಬಿಡೋಣ. ಹೇಳಿ. 0 to π/2 ಸೈನ್ ಡೀಟಾ ಪವರ್ -1/2 ಕಾಸ್ ಡೀಟಾ ಪವರ್ ಏನಾಗುತ್ತೆ? ಏನೂ ಇಲ್ಲ ಅಂದರೆ 0 ಮಾಡ್ಕೊಳ್ಳಿ. ಎನಿಥಿಂಗ್ ಪವರ್ 0 ಏನು? 1 ಇಂಟು ಇದಂದರೆ ಇದೇ ಬರುತ್ತೆ. ಇಂಟು ಹೇಳಿ ಇಂಟೆಗ್ರಲ್ ಆಫ್ 0 to π/2 ಸೈನ್ ಡೀಟಾ ಪವರ್ 1/2 ಕಾಸ್ ಡೀಟಾ ಪವರ್ 0 ಡಿ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈ ಥರ ಬರ್ಕೋಬೋದು. ನೋಡಿ, ಇದು ರಫ್ ವರ್ಕು, ಜ್ಞಾಪಕ ಇಟ್ಕೊಳ್ಳಿ. ಈಗ ನೀವು ಕಂಪೇರ್ ಮಾಡಿ. ಈಗ ಪಿ ಅಂದ್ರೇನು? ಇದನ್ನ ಇದಕ್ಕೆ ಕಂಪೇರ್ ಮಾಡಿ. 0 to π/2 ಸೈನ್ ಡೀಟಾ ಪವರ್ ಪಿ ಕಾಸ್ ಡೀಟಾ ಪವರ್ ಕ್ಯೂ ಡಿ ಡೀಟಾ ಥರ ಇದೆ. ಇಲ್ಲಿ ಪಿ ಅಂದ್ರೇನು? -1/2. ಕ್ಯೂ ಅಂದ್ರೇನು? 0. ಇಲ್ಲಿ ಅಪ್ಲೈ ಮಾಡಿ. ಹೇಳಿ ಏನಾಗುತ್ತೆ? ಐ ಈಸ್ ಈಕ್ವಲ್ ಟು ಹಾಫ್ ಇಂಟು ಹೇಳಿ ಬೀಟಾ ಪಿ ಪ್ಲಸ್ 1/2. ಪಿ ಅಂದ್ರೇನು? ಕಾಮ ಕ್ಯೂ ಪ್ಲಸ್ 1/2 ಅಂದರೆ ಇಂಟು ಎಗೇನ್ ಹಾಫ್ ಇಂಟು ಹೇಳಿ ಬೀಟಾ. ಈಗ ಮತ್ತೆ ಪಿ ಅಂದ್ರೇನು? 1/2 ಹೇಳಿ. 1/2 ಪ್ಲಸ್ 1/2 ಕಾಮ ಕ್ಯೂ ಅಂದ್ರೇನಿಲ್ಲಿ? 0 ಪ್ಲಸ್ 1/2. ಈ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್ಲು. ಫಸ್ಟ್ ಇದನ್ನ ಹೊಡೀರಿ. ಹೇಳಿ -1/2 ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಿ, ಈ ಥರ ಇನ್ನೊಂದು ಡಿವೈಡ್ ಹೊಡ್ಕೊಳ್ಳಿ. -1/2 ಈ ಕಡೆ ಪ್ಲಸ್ 1/2. ಕರೆಕ್ಟ್ ಅಲ್ವಾ? ಎಷ್ಟು ಬರುತ್ತೆ? 1/4. ನೋಡಿ, ಐ ಈಸ್ ಈಕ್ವಲ್ ಟು ಹಾಫ್ ಬೀಟಾ. ಇಲ್ಲೇನು ಬರುತ್ತೆ? 1/4. ಇದನ್ನ ಕ್ಯಾಲ್ಸಿಲ್ ಹೊಡೀರಿ. 0 ಪ್ಲಸ್ 1/2 ಅಂದರೆ ಏನು ಬರುತ್ತೆ? 1/2 ಬರುತ್ತೆ. 1/2 ಇಂಟು ಹೇಳಿ ಹಾಫ್ ಬೀಟಾ. ಇಲ್ಲಿ 1/2 ಪ್ಲಸ್ 1/2 ಯಾವ ಥರ ಹೊಡಿತೀರಾ? ಎರಡು ಸತಿ ಡಿವೈಡ್ ಇದು ಹೊಡೆದ್ಬಿಟ್ಟು ಪ್ಲಸ್ 1/2 ಸೇಮ್ ಅದೇ ಥರ ಟೈಪ್ ಮಾಡಿ. ಎಷ್ಟು ಬರುತ್ತೆ?
3/4, ಇದು 1/2 ಬರುತ್ತೆ. ಕರೆಕ್ಟ್ ಅಲ್ವಾ? ಈಗೇನು ಮಾಡಿ, ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವ ಫಾರ್ಮುಲಾ ಅಂದರೆ, ಈಗ ಬೀಟಾ ಎಮ್ ಕಾಮ ಎನ್, ಬೀಟಾ ಹೇಳಿ ಎಮ್ ಕಾಮ ಎನ್ ಅಂದರೆ ಗಾಮಾ ಎನ್ ಹೋಲ್ ಡಿವೈಡೆಡ್ ಬೈ ಗಾಮಾ ಎಮ್ ಪ್ಲಸ್ ಎನ್. ಈ ಫಾರ್ಮುಲಾನ ಯೂಸ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, I is equal to ಹಾಫ್ ಇಂಟು, ಇಲ್ಲಿ ಗಾಮಾ ಎಮ್ ಅಂದ್ರೇನು? 1/4, ಗಾಮಾ 1/4. ಗಾಮಾ ಎನ್ ಅಂದ್ರೇನು? ಗಾಮಾ 1/2. ಗಾಮಾ ಎಮ್ ಪ್ಲಸ್ ಎನ್ ಅಂದ್ರೇನು? ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 1/4 ಪ್ಲಸ್ 1/2 ಎಷ್ಟು ಬರುತ್ತೆ? 3/4 ಬರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲೇನು ಬರುತ್ತೆ? ಗಾಮಾ ಇಂಟು ಹೇಳಿ ಹಾಫ್ ಇಂಟು, ಇದು ಹೇಳಿ ಗಾಮಾ ಎಮ್ ಅಂದ್ರೇನು? 3/4. ಗಾಮಾ ಎನ್ ಅಂದ್ರೇನು? ಗಾಮಾ 3/4 ಪ್ಲಸ್ 1/2 ಅಂದರೆ ಮಾಡ್ಕೊಳ್ಳಿ. 3/4 5/4 ಬರುತ್ತೆ. 3/4 ಪ್ಲಸ್ 1/2 ಅಂದ್ರೇನು? ಗಾಮಾ 5/4. ಅರ್ಥ ಆಯ್ತಲ್ವಾ? ಈಗ ಹೇಳಿ ಹಾಫ್ ಇಂಟು, ಇಲ್ಲಿ ಗಾಮಾ 1/4 ಹಂಗೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಗಾಮಾ 1/2 ಅಂದರೆ ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಹೇಳಿ ಗಾಮಾ 1/2 ಅಂದ್ರೇನು? √π. ಮತ್ತು ಗಾಮಾ 5/4 ಅಂದರೆ 1/4 ಗಾಮಾ 1/4. ಈ ಎರಡು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಲ್ವಾ? ಈಗ ಹೇಳಿ ಗಾಮಾ 1/4 ಹಂಗೆ ಇರಲಿ. ಗಾಮಾ 1/2 ಬದಲು ಏನು? √π. ಇದೆರಡು ಫಾರ್ಮುಲಾ ಅಪ್ಲೈ ಮಾಡಿ ಸಾಕು. ಇದ್ರ ಜಾಗದಲ್ಲಿ ಇದಾಕಿ, ಇದ್ರ ಜಾಗದಲ್ಲಿ ಇದಾಕಿ. ಹೇಳಿ ನೆಕ್ಸ್ಟು ಗಾಮಾ 3/4 ಇಂಟು ಹೇಳಿ 1/2 ಹೇಳಿ ಗಾಮಾ 3/4 ಹಂಗೆ ಇಟ್ಕೊಳ್ಳಿ. ಗಾಮಾ 1/2 ಬದಲು √π. ಗಾಮಾ 5/4 ಅಂದ್ರೇನು? 1/4 ಗಾಮಾ 1/4. ಈಗ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಹೇಳಿ? ಹಾಂ, ಇದು ಕ್ಯಾನ್ಸಲ್ಲು, ಇದು ಕ್ಯಾನ್ಸಲ್ಲು. ಉಳಿಯೋದೇನು? ಈಗ ನೋಡಿ 1 × 1 1, 2 2s 4. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು √π ಇಂಟು √π ಅಂದರೆ π ಡಿವೈಡೆಡ್ ಬೈ 1/4. ಕರೆಕ್ಟ್ ಅಲ್ವಾ? ಈಗ ನೋಡಿ 1/4, ಇದು ಕ್ಯಾನ್ಸಲ್ಲು, ಇದು ಕ್ಯಾನ್ಸಲ್ ಅಂದರೆ ಇಲ್ಲಿ π ಬರುತ್ತೆ. ಕೆಳಗಡೆ ಏನು ಬರುತ್ತೆ? 1/4. ಈ 1/4 ಕ್ಯಾನ್ಸಲ್ ಆದರೆ ಉಳಿಯೋದೇನು? π. ಅರ್ಥ ಆಗ್ತಿದೆಯಲ್ವಾ? ಇಷ್ಟೇ ಆನ್ಸರ್. ಈಗ ಹೇಳಿ ಹೆಂಗೆ ಮಾಡ್ತೀರಾ? ಲೆಟ್ I is equal to ಅಂತ ಇದು ಕ್ವಶನ್ನು. ಶೋ ದಟ್ ಇಂಟೆಗ್ರಲ್ ಆಫ್ 0 to π/2 dθ by root of sin dθ ಇಂಟು ಇಂಟೆಗ್ರಲ್ ಆಫ್ 0 to π/2 root of sin dθ dθ is equal to π. ಈಗ ಇದನ್ನ I ಅಂತ ಬರ್ಕೊಳ್ಳಿ. ಈ ರೂಟ್ ಆಫ್ ಸೈನ್ ಡೀಟಾ ಅಂದರೆ ಸೈನ್ ಡೀಟಾ ಪವರ್ 1/2, 1/√ ಆಫ್ ಸೈನ್ ಡೀಟಾ ಅಂದರೆ ಸೈನ್ ಡೀಟಾ ಪವರ್ -1/2. ಬೇಸಿಕ್ ಇದು ಬರೆದಾದ್ಮೇಲೆ ನೋಡಿ, ಇದನ್ನ ಏನು ಮಾಡಬೇಕು? ಈ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಕಾಸ್ ಡೇಟಾನ ಇನ್ಕ್ಲೂಡ್ ಮಾಡಬೇಕು. ಇಲ್ಲಿ ಕಾಸ್ ಡೇಟಾ ಇಲ್ಲ, ಅದಕ್ಕೆ ಇನ್ಕ್ಲೂಡ್ ಮಾಡೋದು ಹೆಂಗೆ ಅಂದರೆ ಪವರ್ 0 ಆಗಿಬಿಟ್ಟು ಇದಕ್ಕೂ ಪವರ್ 0. ಫಸ್ಟ್ ಇದನ್ನ ಕಂಪೇರ್ ಮಾಡಿ. 0 to π/2 ಸೈನ್ ಡೀಟಾ ಪವರ್ p ಕಾಸ್ ಡೀಟಾ ಪವರ್ q ಡಿ ಥೀಟಾ ಫಾರ್ಮಲ್ಲಿದ್ದರೆ ಫಾರ್ಮುಲಾ ಏನು? ಹಾಫ್ ಇಂಟು ಬೀಟಾ p + 1/2 q + 1/2. p ಎಷ್ಟು? -1/2. q ಏನು? 0. ಹಾಫ್ ಇಂಟು ಬೀಟಾ -1/2 + 1/2 ಕಾಮ 0 + 1/2 ಆಗುತ್ತೆ. ಇಲ್ಲಿ p 1/2 q 0. ನೆಕ್ಸ್ಟ್ ಏನು ಮಾಡಿ? ಹಾಫ್ ಇಂಟು p ಜಾಗದಲ್ಲಿ 1/2 q ಜಾಗದಲ್ಲಿ 0 ಹಾಕಿ ಇದಾಗುತ್ತೆ. ಇದು ಕ್ಯಾಲ್ಸಿಲ್ ನೋಡಿರಿ, 1/4 ಬರುತ್ತೆ, ಇದು 1/2 ಬರುತ್ತೆ, ಇದು 3/4 ಬರುತ್ತೆ, ಇದು 1/2 ಬರುತ್ತೆ. ಬಂದಾದಮೇಲೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಬೀಟಾ ಎಮ್ ಕಾಮ ಎನ್ ಅಂದರೆ ಗಾಮಾ ಎಮ್ ಪ್ಲಸ್ ಎನ್. ಗಾಮಾ ಎನ್ ಅಂದರೆ ಎಮ್ ಅಂದರೆ ಗಾಮಾ 1/4, ಗಾಮಾ ಎನ್ ಅಂದರೆ ಗಾಮಾ 1/2,
ಗಾಮಾ ಎಮ್ ಪ್ಲಸ್ ಎನ್ ಅಂದರೆ ಇದು ಪ್ಲಸ್ ಮಾಡಿ ಬರ್ಕೋಬೇಕು. ಗಾಮಾ 3/4 ಆಗುತ್ತೆ. ಗಾಮಾ 3/4 ಗಾಮಾ 1/2 ಇದೆರಡೂ ಪ್ಲಸ್ ಮಾಡಿದ್ರೆ 5/4 ಬರುತ್ತೆ. ಗಾಮಾ 5/4. ಇಲ್ಲಿ ಇದೆರಡು ಫಾರ್ಮುಲಾ ಗೊತ್ತಿರಬೇಕು. ಗಾಮಾ 1/2 ಅಂದರೆ √π, ಗಾಮಾ 5/4 ಅಂದರೆ 1/4 ಗಾಮಾ 1/4. ಇಲ್ಲಿ ಗಾಮಾ 1/4 ಹಂಗೆ ಇರಲಿ. ಗಾಮಾ 1/2 ಅಂದರೆ √π, ಗಾಮಾ 3/4 ಹಂಗೆ ಇರಲಿ 1/2, ಗಾಮಾ 3/4 ಹಂಗೆ ಇರಲಿ. ಗಾಮಾ 1/2 ಅಂದರೆ √π. ಇದಕ್ಕೆ ಇದ್ರ ಬದಲು ಏನು ಬರೀಬೇಕು? 1/4 ಗಾಮಾ 1/4 ಇದ್ರ ಬದಲು. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 1/2 ಇಂಟು 1/2 ಅಂದರೆ 1/4. √π ಇಂಟು √π ಅಂದರೆ π ಡಿವೈಡೆಡ್ ಬೈ ಉಳಿಯೋದೇನು? 1/4. 1/4 ಕ್ಯಾನ್ಸಲ್ ಆದರೆ π. ಅದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.